गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ. ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳನ್ನು ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರ್ತವೆ. ಒಂದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ವಿಷಯಕ್ಕೆ ಬರೋದಾದರೆ, ನೀವು ತುಂಬ ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದಾಗ್ತೀರಾ, ಅನುಮಾನದಿಂದ ನೋಡುವಂಥದ್ದಾಗತ್ತೆ, ನೀವು ನೋಡ್ತೀರಾ, ಎದುರಾಳಿನೂ ನೋಡುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಅನುಮಾನಕ್ಕೆ ಜಾಸ್ತಿ ಆಸ್ಪದನೇ ಇದೆ. ಅಂದರೆ ಅನುಕೂಲಕರ ವಾತಾವರಣಕ್ಕಿಂತ ನಮ್ಮ ಕೆಲಸಕ್ಕೆ ನಾವೇ ಅಡ್ಡಿಯಾಗುವಂಥದ್ದು ಇದೆ. ಅಂದರೆ ಇಲ್ಲಿ ಇದೆಲ್ಲ ಯಾಕಾಗುತ್ತೆ, ಅಥವಾ ಒತ್ತಡದಿಂದ ಕೆಲಸ ಮಾಡುವಂಥದ್ದು, ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡುವಂಥದ್ದು, ಅಥವಾ ಭಿನ್ನಾಭಿಪ್ರಾಯಗಳು, ವಾದ ವಿವಾದಗಳು, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವೈಯಕ್ತಿಕವಾಗಿ ಎಲ್ಲ ಕಡೆಯೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಅನುಮಾನಗಳು ತುಂಬ ಈ ತಿಂಗಳು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದಿಷ್ಟು ಸಮಯ ನಿಮಗೆ ಈ ತಿಂಗಳು ಸಮಯ ಇಲ್ಲ ವೃಶ್ಚಿಕ ರಾಶಿಯವರಿಗೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಈಗ ಒಂದೊಂದು ವಿಷಯಕ್ಕೆ ಬರೋಣ. ಆರ್ಥಿಕ ಅಂತ ನೋಡೋದಾದರೆ ನಿಮಗೆ ಆದಾಯ ಬರುವಂಥದ್ದು ಇದೆ ಖಂಡಿತವಾಗಿಯೂ, ಬಟ್ ಅನುಮಾನದಿಂದ ಜಗಳಾಡಿ ತಗೊಳ್ಳುವಂಥದ್ದಾಗತ್ತೆ. ಅಂದರೆ ಎಲ್ಲೋ ಅವರಿಗೆ ನಿಮ್ಮ ಕೆಲಸದ ಬಗ್ಗೆ ಅನುಮಾನ ಬರುತ್ತೆ. ಈಗ 10 ರೂಪಾಯಿ ಕೊಡೋಲ್ಲೇ ಅವ್ರು 8 ರೂಪಾಯಿ ಕೊಡ್ತಾರೆ, 2 ರೂಪಾಯಿಗೆ ಏನೋ ಒಂದು ವಾದ ಮಾಡಿಬಿಡ್ತಾರೆ, ಇಲ್ಲ ನೀವು ಸರಿ ಮಾಡಿಲ್ಲ, ಹಾಗೆ ಹೀಗೆ, ನಮಗೆ ಅನುಮಾನ ಮುಂಚೆನೇ ಇತ್ತು, ನೀವು ಹೀಗೆ ಮಾಡ್ತೀರಾ ಅಂತ, ನಾವೇ ತಪ್ಪು ಮಾಡಿದ್ವಿ, ನಿಮ್ಗೆ ಕೊಡಬಾರ್ದು, ಹೀಗೆ ಹಿಂಸೆ ಮಾಡಿ ಕೊಡುವಂಥದ್ದಾಗುತ್ತೆ, ಅಥವಾ ವಾದ ವಿವಾದಗಳು ಮಾಡಿ ಕೊಡುವಂಥದ್ದಾಗುತ್ತೆ, ಅಥವಾ ಮೋಸ ಮಾಡಿ ಕೊಡುವಂಥದ್ದಾಗುತ್ತೆ. ಈ ರೀತಿ ಎಲ್ಲ ನಿಮಗೆ ಈ ಆರ್ಥಿಕ ವಿಷಯದಲ್ಲೇ ಆಗುತ್ತೆ. ಅದು ನಿಮ್ಮ ಸಂಬಳ ಆಗಿರ್ಬೋದು, ನಿಮ್ಮ ಒಂದು ವ್ಯಾಪಾರದ ಒಂದು ಇದರಲ್ಲೇ ಆಗಿರ್ಬೋದು, ಈ ಆರ್ಥಿಕ ವಿಷಯಕ್ಕೆ ಮಾತ್ರ ಇದು ತುಂಬ ಎಲ್ಲೋ ಜಗಳ ಮಾಡೇ ತೊಗೋಬೇಕು ಅನ್ನೋ ಒಂದು ಹಂತಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಖರ್ಚುಗಳು ಕೂಡ ಅಷ್ಟೇ, ನೀವು ಏನು ಮಾಡಿದರೂ ಜಗಳಾಡೇ ಖರ್ಚು ಮಾಡ್ತೀರ ಈ ತಿಂಗಳು ವೃಶ್ಚಿಕ ರಾಶಿಯವರು. ಹಾಗಾಗಿ ಸ್ವಲ್ಪ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಪಂಚಮ ಶನಿ, ಏನೂ ಮಾಡಲಿಕ್ಕಾಗೋದಿಲ್ಲ. ಈ ಪಂಚಮದಲ್ಲಿ ಒಂದಿಷ್ಟು ಜಗಳಾಟ, ಅವಮಾನ ಖಂಡಿತ ಬರುವಂಥದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಅವ್ರು ಕೊಡ್ತಾ ಇದ್ದಾರಾ ಏನೋ ಒಂದು ಹೇಳಿ ಸುಮ್ಮನೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ತೊಗೊಂಡು ಬರೋದು ತುಂಬ ಉತ್ತಮ. ತುಂಬ ವಾದ ವಿವಾದಗಳು ಮಾಡಿದರೆ ಬರುವಂಥ ಆದಾಯಕ್ಕೂ ಪೆಟ್ಟು ಬೀಳುವಂಥದ್ದಿದೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ವ್ಯಾಪಾರ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ವೃತ್ತಿಯಲ್ಲಿ ಸ್ವಲ್ಪ ವಾದ ವಿವಾದಗಳು ಇದ್ದೇ ಇದೆ, ಅನುಮಾನಗಳು ಇದ್ದೇ ಇದೆ. ಮತ್ತು ನೀವು ಏನೇ ಮಾಡಿದರೂ ಅವರಿಗೆ ಅನುಮಾನ, ನೀವು ಏನೇ ಮಾಡಿದರೂ ಅವ್ರ ಬಗ್ಗೆ ನಿಮಗೆ ಅನುಮಾನ. ಈ ರೀತಿಯಲ್ಲಿ ಇರೋದರಿಂದ ಕೆಲಸ ಸ್ವಲ್ಪ ನಿಧಾನಗತಿಯಿಂದ ಆಗ್ಬೋದು, ಅಥವಾ ಆಗದೇ ಇರ್ಬೋದು, ಅಥವಾ ಕೆಲಸ ಎಡವಟ್ಟನ್ನು ಆಗ್ಬೋದು. ಅಂದರೆ ಅದು ಯಶಸ್ವಿ ಆಗೋದಿಲ್ಲ. ಇದರಿಂದ ಮೇಲಾಧಿಕಾರಿಗಳು ಸ್ವಲ್ಪ ಕರೆದು ನಿಮಗೆ ನೋಟಿಸ್ ಕೊಡುವಂಥದ್ದು ಆಗ್ಬೋದು, ಅಥವಾ ಕೆಲಸದಲ್ಲಿ ಎಚ್ಚರಿಕೆ ಹೇಳುವಂಥದ್ದು ಆಗ್ಬೋದು, ಅಥವಾ ಮೀಟಿಂಗ್ನಲ್ಲಿ ನಿಮ್ಮ ಬಗ್ಗೆ ಹೈಲೈಟ್ ಮಾಡಿ ಕೆಲವು ವಿಷಯಗಳು ನಿಮಗೆ ಅತಿಯಾದ ಕೆಲಸವನ್ನು ಕೂಡ ಕೊಡಬಹುದು ಈ ತಿಂಗಳು. ಸೊ ಹಾಗಾಗಿ ಸ್ವಲ್ಪ ಹುಷಾರದಿಂದ ಇದ್ದು ಅದಕ್ಕೆ ಏನು ಬೇಕು ಮುತುವರ್ಜಿ ವಹಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆ ಕೆಲಸದಿಂದ ಹೊರಗಡೆ ಯಾವ ರೀತಿ ಮಾಡಿದರೆ ಉತ್ತಮ ಅನ್ನೋದು ಯೋಚನೆ ಮಾಡಿ ಮೂವ್ ಮಾಡೋದು ತುಂಬ ಉತ್ತಮ. ಇನ್ನು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ನಿಮ್ಮ ಸಿಬ್ಬಂದಿಗಳ ಮೇಲೆ ನಿಮಗೆ ಅನುಮಾನ, ನಿಮ್ಮ ಸಿಬ್ಬಂದಿಗಳು ನಿಮ್ಮ ಮೇಲೆ ಅನುಮಾನ, ಸಂಬಳ ಕೊಡ್ತಾರೋ ಇಲ್ವೋ ಈ ತಿಂಗಳು, ಅಥವಾ ನನಗೆ ರಜೆ ಕೊಡ್ತಾರೋ ಇಲ್ವೋ, ಹೀಗೆ ಅನುಮಾನದಿಂದ ಈ ತಿಂಗಳು ವೃಶ್ಚಿಕ ರಾಶಿಯವ್ರದ್ದು ಕೂಡಿರುತ್ತೆ. ಈ ವ್ಯಾಪಾರದಲ್ಲಿ ಕೆಲವೊಮ್ಮೆ ಮೂರನೇ ವ್ಯಕ್ತಿಯ ನಂಬಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದಾಗ್ಬೋದು, ಅಥವಾ ಹಣವನ್ನು ಖರ್ಚು ಮಾಡುವಂಥದ್ದಾಗ್ಬೋದು, ಉಳಿತಾಯ ಯೋಜನೆಗೆ ಕೈ ಹಾಕುವಷ್ಟರಲ್ಲೇ ಈ ಹಣ ಅಲ್ಲಿ ಪೋಲಾಗುವಂಥದ್ದಾಗ್ಬೋದು. ಈ ರೀತಿಯೆಲ್ಲ ನಿಮಗೆ ಈ ತಿಂಗಳಲ್ಲಿ ಕಾಡುವಂಥದ್ದಾಗತ್ತೆ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ, ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗುತ್ತೆ, ಕೆಲವು ಕೆಲಸಗಾರಗಳು ಹಿನ್ನಡೆ ಆಗ್ತಾ ಇರೋದರಿಂದ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಸ್ವಲ್ಪ ಜ್ವರಾದಿಗಳಾಗ್ಬೋದು, ಆಫ್ ಹೆಡ್ಡೇಕ್ ಆಗ್ಬೋದು, ಅಥವಾ ಈ ಮೈಕೈ ನೋವು ಅಂತೀವಲ್ಲ ಆ ಒಂದು ನೋವಿನಿಂದ ಸ್ವಲ್ಪ ಎಲ್ಲೋ ನೀವು ಅನಾರೋಗ್ಯದ ಸಮಸ್ಯೆಗೆ ಒಳಗಾಗ್ತೀರಾ ಈ ತಿಂಗಳು ವೃಶ್ಚಿಕ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಬರೋದಾದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅನಾರೋಗ್ಯದ ಸಮಸ್ಯೆ ಅವರಿಗೆ ಕಾಡ್ತಾ ಇರೋದ್ರಿಂದ ಓದಲು ಸಾಧ್ಯವಾಗೋದಿಲ್ಲ. ಎಷ್ಟೇ ಓದಿದ ಪ್ರಯತ್ನ ಮಾಡಿದರೆ ಈ ಅನಾರೋಗ್ಯ ಸಮಸ್ಯೆ ಬಿಡೋದಿಲ್ಲ. ಮನಸ್ಸು ಓದಲು ಮಾಡಿಕೊಡೋ ಒಂದು ವಾತಾವರಣ ಕಡಿಮೆ ಇದೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಪ್ರಯಾಣವೂ ಇದೆ, ದೂರದ ಪ್ರಯಾಣ, ಹತ್ತಿರದ ಪ್ರಯಾಣ, ಅನಗತ್ಯವಾದ ಖರ್ಚುಗಳು, ಇವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ನಡೆಯುವಂತಹ ಒಂದು ಸಹಜ ಕ್ರಿಯೆ ಅಂತಲೇ ತಿಳ್ಕೊಳ್ಳಿ. ಸೊ ಈ ಸಮಯದಲ್ಲಿ ನೀವು ಕೂಡಿಟ್ಟಂಥ ಹಣ ಪೋಲಾಗುವಂಥಕ್ಕೂ ಹೋಗ್ಬೋದು. ಅಂದರೆ ಅನಾವಶ್ಯಕವಾದ ಖರ್ಚುಗಳು ಮಾಡಿದಾಗ ಏನಾಗುತ್ತೆ,
ಕೂಡಿಟ್ಟ ಹಣನು ಮಾಯ ಆಗೋದ ರೀತಿಯಲ್ಲಿ ಆಗಿರುತ್ತೆ. ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಉತ್ತಮರ ಸಂಘವನ್ನು ಬಯಸಿ ಅಥವಾ ಸ್ನೇಹ ಮಾಡಿಕೊಳ್ಳಿ. ಸೊ ಅವರಿಂದ ಕೆಲವು ನೀತಿ ಪಾಠಗಳನ್ನು ಕಲಿತುಕೊಳ್ಳಿ. ಉಳಿತಾಯ ಯೋಜನೆ ಆಗಿರ್ಬೋದು, ಕೆಲಸದಲ್ಲಿ ಯಶಸ್ವಿ ಆಗಿರ್ಬೋದು, ಅಥವಾ ಒಳ್ಳೆಯ ಪುಸ್ತಕವನ್ನು ಓದಲು ಹವ್ಯಾಸ ಮಾಡಿಕೊಳ್ಳಿ. ಮೂಡು ಒಳ್ಳೆಯ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಸಹಕಾರಿ ಆಗುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಇದರಿಂದ ಈ ತಿಂಗಳಲ್ಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ನೀವು ಮಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಶನಿದೇವರ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಶನಿ ಅಷ್ಟೋತ್ತರ ಮತ್ತು ಶನಿದೇವರಿಗೆ ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಏನಾದರೂ ಒಂದು ಸೇವೆಯನ್ನು ಪ್ರತಿ ಶನಿವಾರ ಮಾಡಿಸಿ, ಶನಿವಾರ ದಿನ ಒಂದು 5 ಪ್ರದಕ್ಷಿಣೆಯನ್ನು ಶನಿದೇವರಿಗೆ ನಿಂತ ಜಾಗದಲ್ಲೇ ಹಾಕಿ, ಹಾಗೂ ಆ ಒಂದು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡಿ. ಇದರಿಂದ ನಿಮಗೆ ಇರತಕ್ಕಂತಹ ಕೆಲವು ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ರಾಜಕೀಯ ಏನೇ ಇದ್ದರೂ ದೂರವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಅಂಗವಿಕಲರಿಗೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಏನಾದರೂ ದಾನವನ್ನು ಮಾಡಿ. ಇದರಿಂದ ಶನಿಯ ಅವಕೃಪೆ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಜುಲೈ ತಿಂಗಳ ವೃಶ್ಚಿಕ ರಾಶಿಯವರ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ನಿಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.